ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ಉನ್ನತಿನ್ ಮಂಜುನಾಥ್. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹುಣಸಿಯಾಳ್ ಗ್ರಾಮದಲ್ಲಿ ಪವರ್ ಗ್ರಿಡ್ ಟ್ರಾನ್ಸ್ಮಿಷನ್ ಲೈನ್ ಕಾಮಗಾರಿ ಆರಂಭವಾಗಿದೆ. ಆದರೆ ರೈತರ ಹೊಲಗಳಲ್ಲಿ ಬೆಳೆ ಇದ್ದಾಗಲೇ ರೈತರಿಗೆ ಯಾವುದೇ ರೀತಿಯಾದಂತಹ ಮುನ್ನೆಚ್ಚರಿಕೆ ಇಲ್ಲದೆ ಕೆಲಸ ಆರಂಭಿಸಿ ಬೆಳೆ ನಾಶ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬರ್ತಿದೆ. ನೀವು ನೋಡ್ತಿರೋ ಈ ದೃಶ್ಯ ಒಮ್ಮೆ ಹಸಿರಾಗಿದ್ದ ಶೇಂಗಾ ಬೆಳೆ ಇಂದು ಇಷ್ಟರ ಮಟ್ಟಿಗೆ ಹಾಳಾಗಿದೆ. ಇದು ಏನಾಗಿದೆ ರೀ? ಅವ್ರ ಗಾಡಿ ಹೊಡೆದಾರ ಸರ್. ಇಲ್ಲ ಅದ ಹೌದು ಸರ್. ಏನು ನಿನ್ನ ಹೊಡೆದಾರ? ನಿನ್ನೆ ಹೊಡೆದಾರ ಸರ್. ಮೊನ್ನೆ ಮುಂಚೆಕ ಇದು ಲೈನ್ ಹೇಳಕ್ ಇದು ಒಂದು ಎಳ್ದಾರ ಸರ್. ಅವಾಗ ಹೊಡೆದಾರ. ಎತ್ತದ ಇದನ್ನ ಯಾವ ಹೇಳಕತ್ತೀರಣ್ಣ? ಈ ಸಿಂಗಲ್ಲಾಗನ ಅಲ್ಲ ಪೀಕ್ ಇದ್ರು ಮತ್ತೆ ಅವ್ರ ಹೆಂಗ್ ಕೊಡ್ತಾರ? ನಿಮ್ಗೆ ಏನ್ ಕೊಟ್ರ ಅವ್ರ? ನಿಮ್ಗೆ ಏನ್ ಕೊಟ್ರ? ಮತ್ತೆ ಏನು ಕೊಳ್ಳಾರ್ದನ್ನ ರೈಟ್ಸ್ ಅವ್ರಿಗೆ ಹೆಂಗ್ ಬಂತ? ಹೌದ್ರಿ, ನಿಮ್ಗ ರೈತರಿಗೆ ಅನ್ಯಾಯ ಮಾಡಿ ಅವರು ಕೆಲಸ ಮಾಡ್ತಾರಂತೇನೆ? ಕರೆಸ್ರಿ, ಯಾರದ ನಾವು ಇಲ್ಲಿ ಕೆಲಸ ಮಾಡ. ತಿಂಗಳುಗಳ ಕಾಲ ಕಷ್ಟಪಟ್ಟು ಬೆಳೆದ ಬೆಳೆ ಕೆಲವೇ ಕ್ಷಣಗಳಲ್ಲಿ ನಾಶವಾಗಿದೆ ಎಂದು ರೈತರು ಅಳಲು ತೋಡಿಕೊಂಡಿದ್ದಾರೆ. ರೈತರು ಹೇಳುವ ಪ್ರಕಾರ ಮೊದಲು ಬೆಳೆ ತೆಗೆಯಲು ಸಮಯ ಕೇಳಿದ್ರೂ ಕೂಡ ಅದನ್ನು ನಿರಾಕರಿಸಿ ಬಲವಂತವಾಗಿ ಕಾಮಗಾರಿ ಮುಂದುವರಿಸಲಾಗಿದೆ. ಈ ಹಿನ್ನೆಲೆಯಲ್ಲೇ ಒಬ್ಬ ರೈತ ತೀವ್ರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಪರಿಹಾರ ಸಿಗದೆ ಬೇಸತ್ತ ರೈತ ನಾಗಪ್ಪ ಗೊಂದಿ ಅವರು ಪವರ್ ಗ್ರೇಡ್ ಕಂಬಕ್ಕೆ ಹತ್ತಿ ಕುಳಿತು ಸೂಕ್ತ ಪರಿಹಾರ ಸಿಗುವವರೆಗೂ ಕೆಳಗಿಳಿಯೋದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ. ಪೂರ್ತಿ ಹೇಳ್ರಿ. ನಾಗರಾಜ್ ಗುಡ್ಡಪ್ಪ ಬಂದಿರಿ ಹೇಳ್ರಿ. ಈ ಬಗ್ಗೆ ಸ್ವತಃ ಮಾತನಾಡಿದ ನಾಗಪ್ಪ ಗೊಂದಿ ಅವರು, ನಮ್ಮ ಜಮೀನಿನಲ್ಲಿ ಶೇಂಗಾ ಬೆಳೆ ಇದ್ದು ಅದನ್ನು ನಾಶ ಮಾಡಿದ್ದು ಅಲ್ಲದೆ ನಮ್ಮ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾರೆ ಮತ್ತು ನಮ್ಮ ಜಾನುವಾರುಗಳ ಬಾಯಿಗೆ ಮಣ್ಣು ಬಿದ್ದಂತಾಗಿದೆ. ನಮಗೆ ಸೂಕ್ತ ಪರಿಹಾರ ನೀಡುವವರೆಗೂ ನಾನು ಈ ಕಂಬವನ್ನು ಬಿಟ್ಟು ಇಳಿಯೋದಿಲ್ಲ ಎಂದು ಹೇಳಿದ್ದಾರೆ. ಬಂದು ಹಾಕೊಂಡು ಹೋಗೋದು ಕೇಸ್ ಎಲ್ಲ ಹೆಂಗ್ ಆಗ್ತಾರೆ? ಅವರು ಬಂದು ಎಷ್ಟು ಮಾಡ್ಕೊಂಡು ಹೋಗ್ತಾರೆ, ಮತ್ತೆ 2 ತಾಸು ಬೇಗ ನೈಕೆ ಬಿಡ್ತಾರೆ. ಮೊನ್ನೆ ನಮ್ಮ ದೌರ್ಜನ್ಯ ಮಾಡಿ ಎಲ್ಲ ತೆಗಿಸಿದ್ರು. ಏನು ಮಾಡಿದ್ರು? ಬರೀ ದೌರ್ಜನ್ಯ ಮಾಡಿ ರೊಕ್ಕ ಹಾಕಿಲ್ಲ ಈ ಕಾಲ ಅಂತ ಎಲ್ಲ ಇದು ಮಾಡಿದ್ರು. ನೀವು ಪರಿಹಾರ ನಾವು ಇಲ್ಲೇ ಇರ್ತೀವಿ. ಆ ಕೆಲಸ ಮಾಡಿಸ್ಬಿಡೋ ನಾವು ಹಣ ಮೇಲೆ ಕೆಂದು ಹೋಗಲಿಕ್ತಾರೆ ಅವರು ದೌರ್ಜನ್ಯ ಮಾಡಿ. ಒಬ್ಬ ರೈತ ಕಂಬದ ಮೇಲೆ ಜೀವ ಪಣಕ್ಕಿಟ್ಟು ಕುಳಿತಿದ್ರೆ ಕೆಳಗೆ ಕುಟುಂಬದವರು ಆತಂಕದಲ್ಲಿ ಕಾಯ್ತಿದ್ದಾರೆ. ಮೊದಲು ಬೆಳೆ ತೆಗೆಯಲು ಅವಕಾಶ ಕೊಡಿ ಅಂದ್ವಿ, ಆದರೆ ಕೇಳಲೇ ಇಲ್ಲ. ಬಲವಂತವಾಗಿ ಕೆಲಸ ಮಾಡಿದ್ದಾರೆ ಅಂತ ಇತರ ರೈತರು ಆರೋಪಿಸುತ್ತಿದ್ದಾರೆ. ಕೆಲಸ ಮಾಡಿಸ್ತಾರೆ, ಬುಟ್ ಕಳ್ಸಿಬಿಡ್ತಾರೆ ಹೊತ್ತಿಂದ. ಇದೇ ರೀತಿನ 2-3 ಸತಿ ಹಾಕೊಂಡು ನಮ್ಮನ್ನ ಕಳ್ಸಿದ್ದಾರೆ. ಬೇವ್ರ ಪೊಲೀಸ್ ಸ್ಟೇಷನ್ ನೀನ್ ಒಬ್ಬ ಒಂದೇ ಕಾಟ ನನಗೆ ಬಜೆಟ್ ಯಾರ್ದಿಲ್ಲ ಅಂತ PSI ಸರ್ ಹೇಳ್ತಾರೆ. ನಮ್ಗೆ ಡೈರೆಕ್ಟ್ ಫೋನ್ ಹಚ್ಚಿ. ನಮ್ದು ಅಲ್ಲಿ 5 ಎಕರೆ 16 ಗುಂಟೆ ಐತಿ ಸರ್. 5 ಎಕರೆದಾಗ ನಮ್ಮ ಹೊಲದಲ್ಲಿ ಹೊಂಟಿದೆ. ಅದು ನಾನು ಮುಂದೆ ಅಲ್ಲಿ ಟಮಾಟಿ ಪೀಕ್ ಹಾಕಿದ್ದೀನಿ. ಅದ್ರ ಹೇಳ್ದ ಕೇಳಿದ್ರೆ ನೀನ್ ನಾವು ಪೊಲೀಸ್ ಬಂದ ನಾವ್ ಹೊಡಿತೀನಿ, ಹೊಡೆಯೋಣ ನೋಡಪ್ಪ ನಾವು ಅಂತ ಹೇಳಿದ. ನೀವು ಹೊಡಿದ ಅಂದ್ರೆ ನಾನು ಕೇಳಂಗಿಲ್ಲ ಅಂತ ಹೇಳಿದ್ರಿ. ವಿಡಿಯೋ ಮಾಡ್ಕಿದ್ದೆ ಸರ್. ಅದ್ರ ಪ್ರೂಫ್ ನಿಮ್ ಮುಂದೆ ಆಯ್ತು ಬರೀ ಸರ್, ನೀವೇ ಮಾಡೋಣ್ರಿ. ವಿಡಿಯೋ ಮಾಡಿಕೊಟ್ರೆ ನೀವು ಅವ್ರ ಅಧಿಕಾರಿಗಳ ವಿಡಿಯೋ ಮಾಡ್ಕಿದ್ರೆ ಅದೇ ಸರ್. ಅವರಲ್ಲಿ ವಿಡಿಯೋ ನನ್ನ ಹತ್ರ. ಇನ್ನೊಂದೆಡೆ ಒಬ್ಬ ಅಧಿಕಾರಿಯ ಮಾತಿನ ಆಡಿಯೋ ಕೂಡ ಹೊರಬಂದಿದ್ದು ರೈತರ ಆಕ್ರೋಶಕ್ಕೆ ಮತ್ತಷ್ಟು ಕಾರಣವಾಗಿದೆ. ಸರ, ಹಲೋ, ತಮ್ಮ ಹೆಸರು ಸರ? ಶ್ರೀನಿವಾಸರಾವ್. ನೀವು ಡಿಪಾರ್ಟ್ಮೆಂಟ್ ಏನು ಸರ್? ಕಾಂಟ್ರಾಕ್ಟರ್? ಸೆಂಟ್ರಲ್ ಗವರ್ಮೆಂಟ್. ನಾನು ಸೀನಿಯರ್ DGM ಪವರ್ ಗ್ರಿಡ್. ಸೆಂಟ್ರಲ್ ಗವರ್ಮೆಂಟ್ ಸ್ಟಾಫ್. ಸ್ಟಾಫ್ನೇ ರೀ ಸರ್ ನೀವು?
ಸೆಂಟ್ರಲ್ ಗೌರ್ಮೆಂಟ್. ಇದನ್ನೇನು ಅವಾಗ ಕಾಂಟ್ರಾಕ್ಟ್ ಕೊಟ್ರಿ ಏನ್ ಸರ್ ಡಿಪಾರ್ಟ್ಮೆಂಟ್ನಾರ ಮಾಡ್ತಾರ? ಇಲ್ಲ ನಾವು ಡಿಪಾರ್ಟ್ಮೆಂಟ್ ಮಾಡ್ತಾ ಇದೀವಿ. ಡಿಪಾರ್ಟ್ಮೆಂಟ್ನಾರ ಮಾಡಕತ್ತಿ ಸರ್. ಹ್ಮ್. ಈಗ ಅವ್ರು ಸರ ಸೂಕ್ತ ಪರಿಹಾರ ನೀಡುವವರೆಗೆ ಅವ ಮ್ಯಾಗ ಹತ್ತಿದ ತೆಳಗ್ ಇಳಿಯಲ್ಲ ಅನ್ನಕತ್ತೀನಿ ಸರ್. ಅದಕ್ಕೆ ಏನ್ ಮುಂದೆ ತಮ್ಮ ಒಂದು ಇದು ತಮ್ಮ ಅಭಿಪ್ರಾಯ ಸರ? ಹಲೋ, ಹಲೋ. ತಮ್ಮ ಅಭಿಪ್ರಾಯ ಸರ? ಎಷ್ಟು ಕಾಂಪನ್ಸೇಷನ್ ನಮ್ಮ ಗವರ್ಮೆಂಟ್ ಪ್ರಕಾರ ಏನೋ ಅವ್ರಿಗೆ ಎಕ್ಸ್ಪೈರ್ ಮಾಡಿದ್ವಿ. ಅಲ್ಲ ಸರ್, ರೈತರು ಒತ್ತಾಯ ಪೂರ್ವಕವಾಗಿ ಇದು ಇಲ್ಲಲ್ಲ, ಅವ್ರ ದೌರ್ಜನ್ಯ ಮಾಡಿ ಹಾಕ್ಬೇಕು ಮಾಡ್ಬೇಕು ಅನ್ನೋದು ದೌರ್ಜನ್ಯ ಯಾರು ಮಾಡಿದ್ರು? ಸರ್ ಯಾಕೆ ಗೌರ್ಮೆಂಟ್ ಹೇಳಿಲ್ಲ? ಒಪ್ಪಿಗೆ ಇರ್ಲಾರ್ದನ ಸರ್ ಬಿಡ್ರಿ ಸರ್, ದೌರ್ಜನ್ಯ ನಾವು ಮಾಡಿಲ್ಲ. ಆಯ್ತಾ, ಓಕೆ. ದೌರ್ಜನ್ಯ ನಾವು ಮಾಡಿಲ್ಲಲ್ಲ. ಮತ್ತೆ ಇಲ್ಲಿ ಮಾತಾಡಿದಾಗ ನೀವು ದೌರ್ಜನ್ಯ ಮಾಡಕತ್ತೀರಿ. ಇಲ್ಲ ನಮ್ ಕೂಡ ಯಾವಾಗ ದೌರ್ಜನ್ಯ ಮಾಡಿದ್ರೆ? ಮೀಡಿಯಾದ್ರ ಕೂಡ ಮಾತಾಡ್ಬೇಕಾದ್ರೆ ನೀವು ಈ ಟೈಪ್ ಮಾತಾಡಕತ್ತೀರಿ ಸರ್. ಹಿಂಗತಿ ಐತಿ ದೌರ್ಜನ್ಯ ಯಾರು ಮಾಡಿದ್ರೆ ಹೇಳ್ರಿ, ದೌರ್ಜನ್ಯ ಯಾರು ಮಾಡಿದ್ರೆ? ಅಲ್ಲ ನೀವು ಇಲ್ಲಿ ನಮ್ ಕೂಡ ಮಾತಾಡಕತ್ತೀರಲ್ಲ, ಮೀಡಿಯಾದ್ರ ಕೂಡ ಈ ಟೈಪ್ ಮಾತಾಡ್ತೀರಿ ನೀವು. ಇನ್ನ ರೈತರು ಕೂಡ ಹೆಂಗ್ ಮಾತಾಡ್ತೀರಿ ನೀವು? ನೀವ್ ಹೇಳಿದ್ರಲ್ಲ ದೌರ್ಜನ್ಯ ಅಂತ, ದೌರ್ಜನ್ಯ ಯಾರು ಮಾಡಿದ್ರೆ? ಅಲ್ಲ ಸರ್, ಈಗ ಅವ್ರಿಗೆ ಎಲ್ಲಾರಿಗೂ ಒಂದಿನಲ್ಲ 3 times ಅಲ್ಲಿ ಸಾರೆಲ್ಲ ಬಂದು ಈಗ ರೈತರ ಬೆಳೆಯನ್ನ ಹಾಳು ಮಾಡಿ ಅದ್ರ ಟ್ಯಾಕ್ಸ್ PSSR ಬಂದು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಆಯ್ತಾ, ನಿಮಗೆ ನಾನು ಡೌಟ್ ಇರೋದ್ರಿಂದ ಸಾರ್ PSSR ಕಾಲ್ ಮಾಡಿ ಹೇಳ್ರಿ. ಅಲ್ಲ ಸರ್, PSR ಕೆಲಸ ಏನೈತಿ ಅಲ್ಲಿ ಬರಾಕ? ಸರ್ ಅವ್ರನ್ನ ಹುಣಸಿಹಾಳ್ ಗ್ರಾಮದಲ್ಲಿ ಪರಿಸ್ಥಿತಿ ತೀವ್ರಗೊಂಡಿದೆ. ಒಬ್ಬ ರೈತ ಜೀವ ಪಣಕ್ಕಿಟ್ಟು ಕಂಬದ ಮೇಲೆ ಕುಳಿತಿದ್ದಾನೆ. ಇನ್ನೊಂದೆಡೆ ರೈತರು ನ್ಯಾಯಕ್ಕಾಗಿ ಹೋರಾಟ ಮುಂದುವರೆಸಿದ್ದಾರೆ. ಬೆಳೆ ಇದ್ದಾಗಲೇ ಅದನ್ನು ನಾಶ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಪರಿಹಾರ ನೀಡದೆ ಕಾಮಗಾರಿ ಮುಂದುವರಿಸೋದು ನ್ಯಾಯನ? ಈ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ. ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳುತ್ತದೆಯಾ ಅಥವಾ ಇನ್ನೊಂದು ದುರಂತದ ನಂತರವೇ ಎಚ್ಚೆತ್ತುಕೊಳ್ಳಲಿದೆಯಾ? ರೈತರಿಗೆ ನ್ಯಾಯ ಸಿಗುತ್ತದೆಯಾ ಅಥವಾ ಈ ಹೋರಾಟ ಇನ್ನೂ ಗಂಭೀರ ತಿರುವನ್ನು ತೆಗೆದುಕೊಳ್ಳಲಿದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಾದು ನೋಡಬೇಕಾಗಿದೆ. ಪರಿಹಾರ ಕೇಳೋದು ಯಾರು? ನಾನು ಪ್ರತಿಯೊಬ್ಬ ಗಿಡ ಕಳ್ತಾರೆ. ಸುಮಾರು 3 ಎಕರೆ ಹೊಲ ಇದೆ. ಇರದೇ 2 ಎಕರೆ 10 ವರ್ಷದಿಂದ ನಾವು ಬೋರ್ ಹಾಕಿದ್ವಿ. ಇದರಲ್ಲಿ ಈ ತರ 1 ವರ್ಷ ಆಯ್ತು ಬೋರ್ ಹಾಕಿ. ಈ ತರ ಮಾಡಿದ್ರೆ ಏನು ಹೆಂಗೆ ಬರ್ತಾರೆ? ಈ ತರ ದೌರ್ಜನ್ಯ ಮಾಡಿದ್ರೆ ಅದಕ್ಕೆ ಈಗ ನಿಮ್ಮ ಪರಿಹಾರ ನಿಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ರಿ. ಪರಿಹಾರ ಕೇಳೋರು ನಾವು ಹಚ್ಚಿದ್ರಿ. ಯಾವ ಅಧಿಕಾರಿಗಳು ಬಂದಿದ್ರಿ ಮುಂದೇನು ಮೇಲೆ ನಮ್ಮ ಸತ್ ಮೇಲೆ ಲೆಕ್ಕ ಹೋಗ್ರಿ ಅವರು. ಅದೇ ಹೊಣೆಗಾರ ಯಾರು? ಇವರೇ ಕಂಬದಾರಿ PSI ದೌರ್ಜನ್ಯ ಮಾಡಿದಾರೆ. ಯಾರ ಜೊತೆ ಬಂದು ಬಂದು ಹಾಕೊಂಡು ಹೋಗೋದು ಕೇಸ್ ಎಲ್ಲ ಹೆಂಗ್ ಹಾಕ್ತಾರೆ ಅವರು? ಬಂದು ಎಷ್ಟು ಮಾಡ್ಕೊಂಡು ಹೋಗ್ತಾರೆ, ಮತ್ತೆ 2 ತಾಸು ಬೇಗ ನಾಕಿ ಬಿಡ್ತಾರೆ. ಮೊನ್ನೆ ನಮ್ಮ ದೌರ್ಜನ್ಯ ಮಾಡಿ ಎಲ್ಲ ತೆಗಿಸಿದ್ರು. ಏನ್ ಮಾಡಿದ್ರು? ಬರೀ ದೌರ್ಜನ್ಯ ಮಾಡಿ ರೊಕ್ಕ ಹಾಕಿಲ್ಲ ಇಷ್ಟಲ್ಲ ಅಂತ ಎಲ್ಲ ಇದು ಮಾಡಿದ್ರು. ಈ ಪರಿಹಾರ ನಾವಿಲ್ಲೇ ಇರ್ತೀವಿ. ನಾವು ಕೆಲಸ ಮಾಡ್ತಿದ್ರೆ ನಾವು ಹೆಣ ಮೇಲೆ ಕೆಂದು ಹೋಗ್ತಾರೆ ಅವರು ದೌರ್ಜನ್ಯ ಮಾಡಿ. ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.